ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಚಿಟ್ಟಿ ಕುಕಿಂಗ್ ಚಾನಲ್. ಇವತ್ತು ನಾವು ಸಖತ್ತಾಗಿರೋ ಒಂದು ಗ್ರಿಲ್ ಚಿಕನ್ ಮಾಡೋಣ. ಗ್ರಿಲ್ ಚಿಕನ್ ಅಂದರೆ ಇದು ಬಂದು ಏರ್ ಫ್ರೈಯರನ್ನು ಯೂಸ್ ಮಾಡಿಬಿಟ್ಟು ಮಾಡೋಣ. ತುಂಬ ಸಖತ್ತಾಗಿರುತ್ತೆ. ಈಗ ನಾನು ಈ ಥರ ಲೆಗ್ ಪೀಸಸ್ ತೊಗೊಂಡಿದ್ದೀನಿ ನೋಡಿ. ದೊಡ್ಡದೆರಡು ಲೆಗ್ ಪೀಸ್ ಮತ್ತು ಸಣ್ಣದೆರಡು, ಒಟ್ಟು 4 ಪೀಸ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಆಗಬೇಕು. ಅದು ಯಾವ ಥರ ಅಂತ ನೋಡುವ. ತುಂಬ ಸಿಂಪಲಾಗಿರುತ್ತೆ, ಜಾಸ್ತಿ ಏನು ಮಸಾಲೆ ಯೂಸ್ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಖಾರ ಪುಡಿ, ಉಪ್ಪು, ಆಮೇಲೆ ಪೆಪ್ಪರು, ಇದು ಬಂದು ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಸಾಲ್ಟು, ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಇನ್ನು ಇದನ್ನು ಚೆನ್ನಾಗಿ ಸ್ವಲ್ಪ ಆಯಿಲ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು ಸ್ವಲ್ಪ ಕಸ್ತೂರಿ ಮೆಣಸಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿರುತ್ತೆ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣಿನ ರಸ ಅದನ್ನು ಕೂಡ ಅದರ ಜೊತೆ ಸೇರಿಸೋಣ. ಎರಡು ಪೀಸ್ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು, ಒಂದನ್ನು ಕಟ್ ಮಾಡಿರೋದು. ಅದೆಲ್ಲ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಇನ್ನು ಈ ಚಿಕನ್ ಲೆಗ್ ಪೀಸಸ್ನ ತೆಗೆದು ಸ್ವಲ್ಪ ಇದಕ್ಕೆ ಮಾರ್ಕ್ ಮಾಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಅದಕ್ಕೆ. ಈ ಥರ ಎಲ್ಲ ಪೀಸನ್ನು ಮಾರ್ಕ್ ಮಾಡಿ ರೆಡಿ ಮಾಡಿಡೋಣ. ಆಮೇಲೆ ಇದಕ್ಕೆ ಮಸಾಲೆ ಹಚ್ಚಬೇಕು ಚೆನ್ನಾಗಿ. ಎಲ್ಲ ಪೀಸು ಈ ಥರ ಮಾರ್ಕ್ ಮಾಡಿ ರೆಡಿಯಾಗಿದೆ. ಮಸಾಲೆ ಹಚ್ಚಬೇಕು ಇದಕ್ಕೆ ಚೆನ್ನಾಗಿ. ನೋಡಿ, ಮಸಾಲೆ ಎಲ್ಲ ಹಚ್ಚಿ ಆಗಿದೆ. ಸ್ವಲ್ಪ ಉಳಿದಿದೆ, ಅದನ್ನು ಕೂಡ ಫಿಲ್ ಮಾಡಿಬಿಡೋಣ ಕಂಪ್ಲೀಟಾಗಿ. ಆಮೇಲೆ ಒಂದು 1 to 2 hour ಮ್ಯಾರಿನೇಷನ್ಗೆ ಇಟ್ಬಿಡೋಣ. ರೆಡಿ ನೋಡಿ, ಈಗ ಸೆಟ್ ಆಗಿದೆ. ನೋಡಿ, ಮ್ಯಾರಿನೇಷನ್ ಎಲ್ಲ ಆಗಿ ಸೆಟ್ ಆಗಿದೆ. ಈಗ 1.5 hour ಇಟ್ಟಿದ್ದೆ ನಾನು. ಇನ್ನೀಗ ಇದಕ್ಕೆ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀರ ಮೇಲೆ. ಚೆನ್ನಾಗಿ ಫ್ರೈ ಆಗಿ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನು ನಮ್ಮ ಏರ್ ಫ್ರೈಯರ್ದು ಟ್ರೇ ಏನಿದೆ ಅದದ್ದು ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಬೇಕು. ಈಗ ಬೇರೆ ಆಯಿಲ್ ಏನು ಯೂಸ್ ಮಾಡ್ತಾಯಿಲ್ಲ, ಇಷ್ಟೇ ಯೂಸ್ ಮಾಡೋಂಥದ್ದು.
ಜಾಸ್ತಿ ಆಯಿಲ್ ಡೀಪ್ ಫ್ರೈ ಮಾಡೋಗುತ್ತಿಲ್ಲ ನೋಡಿ. ಈಗ ನಾನು ಅದರಲ್ಲಿ ಎಲ್ಲ ಇಟ್ಟಿದ್ದೀನಿ ಈ ಥರ. ಇನ್ನೊಂದು 180-200 ಡಿಗ್ರಿನಲ್ಲಿ ಒಂದು 10 ನಿಮಿಷ ಹಾಗೆ ನಾವು ಇದನ್ನು ಫ್ರೈ ಮಾಡೋಣ. ಇಲ್ಲಿ ಮೆನುನಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಗ್ರಿಲ್ದು ಅದನ್ನು ಸೆಲೆಕ್ಟ್ ಮಾಡಿ ಅದು ಬಂದು 200 ಡಿಗ್ರಿ ಕೊಟ್ಟಿದ್ದೀವಿ. ಆಮೇಲೆ ಟೈಮಿಂಗ್ಸ್ ನೋಡೋಣ. ಆಲ್ರೈಟ್, ಈಗ ಸ್ಟಾರ್ಟ್ ಆಗಿದೆ. ಟೂ 200 ಡಿಗ್ರಿನಲ್ಲಿ 10 ನಿಮಿಷ ಒಂದು ಸೆಟ್ ಆಗಲಿ. ಆಮೇಲೆ ಅದನ್ನು ಓಪನ್ ಮಾಡಿಬಿಟ್ಟು ನೋಡೋಣ ಎಷ್ಟು ಬೆಂದಿದೆ ಏನು ಅಂತ. ಆಮೇಲೆ ಅದನ್ನು ಬೇಕಂದರೆ ಉಲ್ಟಾ ಇಡಬೇಕಂದ್ರೆ ಇಟ್ಬಿಡೋಣ. ನೋಡಿ, ಒಂದು 10 ನಿಮಿಷ ಆಗಿದೆ. ತೆಗೆದು ನೋಡುವ. ಚೆನ್ನಾಗಿ ಬಂದಿದೆ, ಬೆಂದಿದೆ ಮೇಲ್ಗಡೆ. ಇನ್ನು ಸ್ವಲ್ಪ ಡೀಪ್ ಫ್ರೈ ಆಗಲಿ, ಅದಕ್ಕೋಸ್ಕರ ಇನ್ನೊಂದು ಸರಿ ಹಾಗೆ ಇಟ್ಬಿಡ್ತೀನಿ. ಇದರ ಮೇಲೆ ಒಂದು ಸ್ವಲ್ಪ ಆಯಿಲ್ ಬೇಕಾದರೆ ಹಚ್ಕೋಬೋದು. ಈ ಥರ ಹಚ್ಕೊಡ್ತಾ ಇದ್ದೀನಿ. ಮೇಲಿಂದ ಸ್ವಲ್ಪ ಅಪ್ಲೈ ಮಾಡಿದರೆ ಸಾಕು ಈ ಥರ. ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸಾಕು. ಇನ್ನು ಇಟ್ಬಿಟ್ಟು ಮತ್ತೆ ಒಂದು 10 ನಿಮಿಷ ಈ ಥರ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಈಗ ಅದು 20 ನಿಮಿಷ ಒಂದು ಸೈಡ್ ಈ ಥರ ಕೊಟ್ಟಿದ್ದೆ. ಈಗ ಎಷ್ಟು ಬೆಂದಿದೆ ಏನು ಅಂತ ನೋಡುವ. ಆಲ್ಮೋಸ್ಟ್ ಬೆಂದಿದೆ. ಅದಕ್ಕೆ ನಾನೀಗ ಅದನ್ನು ತಿರುಗಿಸಿಟ್ಟಿದ್ದೀನಿ. ಉಲ್ಟಾ ಮಾಡಿ ಒಂದೊಂದು ಪೀಸನ್ನು ಉಲ್ಟಾ ಮಾಡಿ ಇನ್ನೊಂದು 10 ನಿಮಿಷ ಡೀಪ್ ಫ್ರೈ ಮಾಡುವ.
ಅಷ್ಟೇ ಸಾಕು. ಯಾಕಂದರೆ ಜಾಸ್ತಿ ಕ್ರಿಸ್ಪಿ ಆಗಲಿ ಅಂತ ನಾನು ಸ್ವಲ್ಪ 30 ನಿಮಿಷಕ್ಕೆ ಮಾಡ್ತಾಯಿದ್ದೀನಿ. 2 ಸೈಡಿಗೆ ಒಂದೇ ಸೈಡಲ್ಲಿ ನಾನು 10 ನಿಮಿಷ ಇಟ್ಟಿದ್ದೆ, ಮತ್ತು ತಿರುಗಿಸಿಬಿಟ್ಟು ಇನ್ನೊಂದು 10 ನಿಮಿಷ ಇಡ್ತಾಯಿದ್ದೀನಿ. ಈಗ ಆಗಿದೆ, ಒಟ್ಟು 30 ನಿಮಿಷ ಆಯಿತು. ಒಳ್ಳೆ ಬೆಂದಿದೆ. ಈಗ ಇನ್ನಿದನ್ನು ಒಂದು ಸರ್ವಿಂಗ್ ತಟ್ಟೆಗೆ ಶಿಫ್ಟ್ ಮಾಡಬೇಕು. ಸಖತ್ ಬಿಸಿ ಇದೆ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಇನ್ನು ಸ್ವಲ್ಪ ಇದನ್ನು ನಾವು ಡೆಕೋರೇಟ್ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಮೇಲೆ ಹಾಕ್ತಾಯಿದ್ದೀನಿ. ಆನಿಯನ್ನು ಸೈಡಿಗೆ ಇಡುವ ಈ ಥರ. ಇನ್ನೊಂದು ನಿಂಬೆಹಣ್ಣಿನ ಪೀಸು ಈ ಥರ. ನೋಡಿ, ನಮ್ಮ ಪ್ರೆಸೆಂಟೇಷನ್ ರೆಡಿಯಾಗಿದೆ. ನೋಡಿ ಯಾವ ಥರ ಬಂದಿದೆ ಅಂತ. ಸೂಪರಾಗಿದೆ, ಒಳ್ಳೆ ಫ್ರೈ ಆಗಿ ಬಂದಿದೆ. ಇನ್ನು ಇದನ್ನು ಟೇಸ್ಟ್ ಮಾಡಬೇಕು. ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ, ಸೂಪರಾಗಿದೆ. ತುಂಬ ಸೂಪರಾಗಿ ಬಂದಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಪೆಪ್ಪರು, ಅದರ ಮಸಾಲದೆಲ್ಲ ಸಖತ್ ಟೇಸ್ಟ್ ಬರ್ತಾಯಿದೆ. ಉಪ್ಪೆಲ್ಲ ಕರೆಕ್ಟಾಗಿ ಹಿಡಿದಿದೆ. ಇದು ಏರ್ ಫ್ರೈನಲ್ಲಿ ಸಿಂಪಲ್ಲಾಗಿ ಮಾಡಿರೋದು, ಜಾಸ್ತಿ ಎಫರ್ಟ್ ಹಾಕ್ಲಿಕ್ಕೆ ಏನಿಲ್ಲ. ತುಂಬ ಉತ್ತಮವಾಗಿದೆ. ನೀವು ಮನೇಲಿ ಮಾಡಿ ನೋಡಿ. ಏರ್ ಫ್ರೈಯರ್ ಇದ್ದರೆ ಮನೆಯಲ್ಲಿ ಮಾಡಿ ನೋಡಿ. ಈ ಥರ ಈಸಿಯಾಗಿ ಮಾಡ್ಕೋಬೋದು. ಗ್ರಿಲ್ ಚಿಕನು ಅದೇ ಟೇಸ್ಟ್ ಬರ್ತಾಯಿದೆ. ರೆಸ್ಟೋರೆಂಟ್ ಏನು ಟೇಸ್ಟ್ ಬರುತ್ತೆ ಅದೇ ಥರನೇ. ಈಗ ನಾನು ಸ್ವಲ್ಪ ನೋಡೋಣ. ಸೂಪರಾಗಿ ಬಂದಿದೆ. ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಮತ್ತು ಇನ್ನೊಂದು ಸರಿ ಟೇಸ್ಟ್ ಮಾಡೋ. ಸೂಪರಾಗಿದೆ ಗೆಳೆಯರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.